ಬೆಳಗಾವಿ ನಗರದಲ್ಲಿ ಡೀಸೆಲ್ ಮಾಫಿಯಾ ಮಿತಿ ಮೀರಿದೆ. ಪ್ರತಿಷ್ಠಿತ ಆಸ್ಪತ್ರೆ ಹಾಗೂ ಸರ್ಕಾರಿ ಕಚೇರಿಯ ಪಕ್ಕದಲ್ಲೇ ಇಂಥದ್ದೊಂದು ದಂಧೆ ರಾಜಾರೋಷವಾಗಿ ನಡೀತಾ ಇದೆ. ಬೆಳಗಾವಿ ನಗರದಲ್ಲಿ ಡೀಸೆಲ್ ಮಾಫಿಯಾ ಕತೆ ಇದೆ. ಪ್ರತಿಷ್ಠಿತ ಆಸ್ಪತ್ರೆ ಹಾಗೂ ಸರ್ಕಾರಿ ಕಚೇರಿಯ ಪಕ್ಕದಲ್ಲೇ ಈ ದಂಧೆ ನಡೆಯುತ್ತೆ. ಕ್ಯಾನ್ಸರ್ ಆಸ್ಪತ್ರೆ ಇದೆ, ರೋಗಿಗಳಿದ್ದಾರೆ, ಸಾರ್ವಜನಿಕರು ಓಡಾಡ್ತಾರೆ. ಇದರ ಜೊತೆಗೆ ಬೂಡಾ ಕಚೇರಿ ಕೂಡ ಇದೆ, ಸರ್ಕಾರಿ ಕಚೇರಿ ಅದು. ಇದರ ಪಕ್ಕದಲ್ಲೇ ಇಂಥದ್ದೊಂದು ಮಾಫಿಯಾ ನಡೆಯುತ್ತೆ. ಡೀಸೆಲ್ ಮಾಫಿಯಾದಿಂದ ರೋಗಿಗಳು ಪರದಾಡುವಂತಹ ಪರಿಸ್ಥಿತಿ, ಜೀವವನ್ನ ಕೈಯಲ್ಲಿ ಹಿಡಿದು ಓಡಾಡುವಂತಹ ಪರಿಸ್ಥಿತಿ. ಆಸ್ಪತ್ರೆ ಬಳಿಯೇ ಡೀಸೆಲ್ ತೆಗೆಯೋದಕ್ಕೆ ಕಳ್ಳರಿಂದ ಸ್ಥಳ ಫಿಕ್ಸ್ ಆಗಿದೆ. ದೇಸೂರು ಗ್ರಾಮದಿಂದ ಡೀಸೆಲ್ ತಂದು ಚಾಲಕರು ಇಲ್ಲಿ ದಂಧೆ ಮಾಡ್ತಾರೆ. ಇಲ್ಲಿ ದೇಸೂರು ಗ್ರಾಮದಿಂದ ಡೀಸೆಲ್ ಬರುತ್ತೆ, ಅದನ್ನು ತೆಗೆದುಕೊಂಡು ಬಂದು ಇಲ್ಲಿ ಅದರ ಮಾಫಿಯಾ ಕಳ್ಳತನ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೀವು. ಒಂದು ಪೆಟ್ರೋಲಿಯಂ ವಾಹನದಲ್ಲಿ ಡೀಸೆಲ್ ಪೆಟ್ರೋಲ್ ಇರುತ್ತೆ, ಅದನ್ನು ತೆಗೆದುಕೊಂಡು ಬರ್ತಾರೆ. ಆಸ್ಪತ್ರೆಯ ಪಕ್ಕದಲ್ಲಿ ಒಂದು ಜಾಗವನ್ನು ಫಿಕ್ಸ್ ಮಾಡಿಕೊಂಡಿದ್ದಾರೆ. ಇತ್ತೀಚೆಗೆ ಬೆಳಗಾವಿಯಲ್ಲಿ ಒಂದು ಘಟನೆ ಆಗಿತ್ತು. ಏನು? ಗಲ್ಫ್ ರಾಷ್ಟ್ರಗಳಿಂದ ಹೀಗೆ ತೈಲವನ್ನು ತರಿಸಿಕೊಂಡು ಮಾರಾಟ ಮಾಡುವಂತಹ ಜಾಲ, ಅದು ಅಕ್ರಮವಾಗಿ ಮಾರಾಟ ಮಾಡ್ತಾ ಇದ್ರು. ಅದನ್ನ ಪೊಲೀಸರು ಭೇದಿಸಿದ್ರು. ಆ ಘಟನೆಯ ನಂತರ ಇದೀಗ ಡೀಸೆಲ್ ಮಾಫಿಯಾ ಇದು ಆಸ್ಪತ್ರೆಯ ಪಕ್ಕದಲ್ಲಿ ಟ್ಯಾಂಕ್ ಓಪನ್ ಮಾಡಿ ಪೈಪ್ ಹಾಕಿ ಡೀಸೆಲ್ ಕಳ್ಳತನ ಮಾಡ್ತಾರೆ ಇವರು. ಒಂದು ಟ್ಯಾಂಕಿನಿಂದ 100 ಲೀಟರ್ ಡೀಸೆಲ್ ಕಳ್ಳತನ. ಒಂದು ಟ್ಯಾಂಕ್ನಿಂದ ಆಗುವಂತ ಕಳ್ಳತನ ಇದು ಡೀಸೆಲ್. ರಾಜಾರೋಷವಾಗಿ ಇಂಥದ್ದೊಂದು ದಂಧೆ ನಡೀತಾ ಇದ್ರು ಕೂಡ ಪೊಲೀಸರು ಮಾತ್ರ ಸೈಲೆಂಟ್ ಆಗಿದ್ದಾರೆ. ಕಾಕಿಯವರು ಮಾತ್ರ ಸೈಲೆಂಟ್ ಆಗಿದ್ದಾರೆ. ಪೊಲೀಸ್ ಇಲಾಖೆ, ಜಿಲ್ಲಾಡಳಿತ, ಮಹಾನಗರ ಪಾಲಿಕೆ ಯಾವುದ್ರ ಬಗ್ಗೆನೂ ಪ್ರಶ್ನೆ ಮಾಡಿಲ್ಲ. ಯಾವುದ್ರ ಬಗ್ಗೆನೂ ಕೂಡ ಪ್ರಶ್ನೆ ಮಾಡಿಲ್ಲ. ಹಾಗಾದ್ರೆ ಬೆಳಗಾವಿ ಪೊಲೀಸರು ಎಲ್ಲಿ ಹೋದ್ರು? ತೈಲ ನಿಗಮದ ಅಧಿಕಾರಿಗಳೆಲ್ಲಿ ಹೋದ್ರು? ಇಂಥದ್ದೊಂದು ಪ್ರಶ್ನೆ. ಯಾರ ಭಯ ಇಲ್ಲ ಇವರಿಗೆ? ತೈಲ ಕಳ್ಳತನ ಅನ್ನುವಂಥದ್ದಕ್ಕೆ ಕೊನೆ ಇಲ್ವಾ ಅನ್ನುವಂಥ ಪ್ರಶ್ನೆ. ತೈಲ ಕಳ್ಳತನ ಎಗ್ಗಿಲ್ಲದೆ ನಡೆಯುವಂಥ ವ್ಯಾಪಕ ದಂಧೆ ಇದು. ಕಳ್ಳತನ ಆಗುತ್ತೆ, ಕಳ್ಳತನ ಆಗಿದ್ದಕ್ಕೆ ಅವರು ಅದನ್ನು ಸರಿದೂಗಿಸ್ಬೇಕಲ್ವಾ ಅಳತೆಯಲ್ಲಿ. ಅಲ್ಲಿ ಸೀಮೆ ಎಣ್ಣೆನೋ ಏನು ಹಾಕ್ತಾರೋ ಗೊತ್ತಿಲ್ಲ, ಅದನ್ನು ಮ್ಯಾಚ್ ಮಾಡ್ತಾರೆ ಒಟ್ಟಕ್ಕೆ. ನೀವು ವಾಪಸ್ ಅದನ್ನು ಹೋಗಿ ಪೆಟ್ರೋಲ್ ಬಂಕ್ಗಳಿಗೋ ಅಥವಾ ಬೇರೆ ಬೇರೆ ಕಡೆಗಳಲ್ಲಿ ಡಂಪ್ ಮಾಡ್ತಾರಲ್ಲ ಪೆಟ್ರೋಲ್ ಬಂಕ್ಗಳಲ್ಲಿ, ಅಲ್ಲಿ ಅದರ ಈಗ ಅನೇಕ ಬಾರಿ ಏನಾಗುತ್ತೆ, ಈ ಜನರು ಕೂಡ ಪೆಟ್ರೋಲ್ ಡೀಸೆಲನ್ನು ಖರೀದಿ ಮಾಡುವಾಗ ಕೆಲವೊಂದಿಷ್ಟು ಪೆಟ್ರೋಲ್ ಬಂಕ್ಗಳಿಗೆ ಹೋಗೋದಕ್ಕೆ ಹಿಂದೇಟಾಗ್ತಾರೆ. ಯಾಕೆ? ಅಲ್ಲಿ ಮಿಕ್ಸ್ ಇರುತ್ತೆ ಅನ್ನುವಂಥ ಕಾರಣಕ್ಕಾಗಿ. ಅಂತಹ ದಂಧೆ ಇದು. ಆಸ್ಪತ್ರೆಯ ಪಕ್ಕದಲ್ಲಿ, ಸಾರ್ವಜನಿಕ ಸ್ಥಳಗಳ ಪಕ್ಕದಲ್ಲಿ ಈ ರೀತಿಯಾಗಿ ಆಗ್ತಾ ಇರುವಂತಹ ದಂಧೆ ಬೆಳಗಾವಿಯಲ್ಲಿ. ಇಂಥದ್ದೊಂದು ದಂಧೆ, ತೈಲ ಕಳ್ಳತನ ಅನ್ನುವುದು ಬೆಳಗಾವಿಯಲ್ಲಿ ನಡೀತಾ ಇದೆ. ಈ ಎಲ್ಲದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಬೆಳಗಾವಿ ಪ್ರತಿನಿಧಿ ಬಾಳಪ್ಪ. ನೇರ ಸಂಪರ್ಕಕ್ಕೆ ಸಿಗ್ತಿದ್ದಾರೆ. ಬಾಳಪ್ಪ, ಈ ದಂಧೆ ಹೆಂಗಾಗುತ್ತೆ? ಈಗ ಒಂದು ಊರಿನಿಂದ ಇವರು ತೈಲವನ್ನು ತೆಗೆದುಕೊಂಡು ಬರ್ತಾರೆ, ಅದನ್ನ ಇಲ್ಲಿ ಹೇಗೆ ಅವರು ಕಳ್ಳತನ ಮಾಡ್ತಾರೆ? ಇದಾದ ನಂತರ ಏನಾಗುತ್ತೆ? ಹೆಂಗ್ ನಡೆಯುತ್ತೆ ಇದು ಎಲ್ಲ ಬೆಳವಣಿಗೆ? ಬಳಿ ಇರತಕ್ಕಂತ ಒಂದು ಏನು ಬಂಕರ್ ಇರುತ್ತೆ, ಬಂಕರ್ ನಿಂದ ಲಾರಿ ಲೋಡ್ ಆಗಿ ಬೆಳಗಾವಿ ಮೂಲಕ ಏನು ಹೋಗ್ಬೇಕಾಗತ್ತೆ. ಬೆಳಗಾವಿ ಸಿಟಿಯಲ್ಲಿ ಏನು ಬುಡಾ ಮತ್ತು ಕ್ಯಾನ್ಸರ್ ಆಸ್ಪತ್ರೆ, ಪ್ರತಿಷ್ಠಿತ ಆಸ್ಪತ್ರೆ ಪಕ್ಕದಲ್ಲಿ ಒಂದು ಇವರು ಕಳ್ಳರು ಒಂದು ಅಡ್ಡವನ್ನು ಮಾಡ್ಕೊಂಡಿರ್ತಾರೆ. ನೇರವಾಗಿ ಲಾರಿಗಳು ಅಲ್ಲಿ ಲೋಡ್ ಆಗಿ ಇಲ್ಲೇನು ಬುಡಾ ಮತ್ತು ಕ್ಯಾನ್ಸರ್ ಆಸ್ಪತ್ರೆ ಪಕ್ಕದಲ್ಲಿ ಬಂದು ಏನು ಒಂದು 100 ಲೀಟರ್ ಡೀಸೆಲ್ ಒಂದು ಪ್ರತಿ ಗಾಡಿಗೆ ಕಳ್ಳತನ ಮಾಡುವಂತ ಕೆಲಸ ಮಾಡ್ತಾರೆ. ಅದನ್ನ ತೆಗೆದುಕೊಂಡು ಏನು ಇದು ಬುಡಾ ಮತ್ತು ಏನು ಕ್ಯಾನ್ಸರ್ ಆಸ್ಪತ್ರೆ ಪಕ್ಕದಲ್ಲಿ ಇಂತ ಮಾಫಿಯಾ ನಡೀತಾ ಇದೆ. ಮಾಫಿಯಾ ನಡೆಯೋಕೆ ಏನು ಅಲ್ಲಿ ಜಿಲ್ಲಾಡಳಿತ ಮತ್ತು ಮಹಾನಗರ ಪಾಲಿಕೆ ಮತ್ತು ಪೊಲೀಸರು ಸಾಥ್ ಕೊಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಈಗ ಹೆಚ್ಚಿಗೆ ತಿಳಿತಾ ಇದೆ. ಯಾಕಂದ್ರೆ ಹೋದ ವರ್ಷ ಇದೇ ತರ ಆಗಿತ್ತು. ಆ ಪ್ರಕರಣ ಏನು ಜಿ ಕನ್ನಡದಲ್ಲಿ ಸುದ್ದಿ ಆದ ನಂತರ ಅಲ್ಲಿ ಬಂದ್ ಮಾಡಿದ ನಂತರ ಈಗ ಸಿಟಿಯಲ್ಲಿ ತಮ್ಮ ಅಡ್ಡವನ್ನು ಮಾಡಿಕೊಂಡು ಇವತ್ತು ಕಳ್ಳತನ ಮಾಡುವಂತ ಜಾಲವನ್ನು ಪತ್ತೆಯಾಗಿದೆ. ಯಾಕಂದ್ರೆ ಜಿ ಕನ್ನಡ ನ್ಯೂಸ್ ಈಗಾಗಲೇ ವರದಿ ಮಾಡಿದ ನಂತರ ಆ ಅಡ್ಡವನ್ನು ಬಂದ್ ಮಾಡಿದ ನಂತರ ಏನು ಸಿಟಿಯಲ್ಲಿ ಕ್ಯಾನ್ಸರ್ ಮತ್ತು ಏನು ಬುಡಾ ಆಫೀಸ್ ಮಧ್ಯದಲ್ಲಿ ಸರ್ಕಾರಿ ಆಸ್ಪತ್ರೆ, ಏನು ಸರ್ಕಾರಿ ಕಚೇರಿ ಪಕ್ಕದಲ್ಲಿ ಒಂದು ಅಡ್ಡವನ್ನು ಮಾಡಿಕೊಂಡು ಡೀಸೆಲ್ ಕಳ್ಳತನವನ್ನು ಮಾಡ್ತಾ ಇದ್ದಾರೆ. ಬೇರೆ ರಾಜ್ಯಗಳಿಗೆ ಈ ಡೀಸೆಲ್ ಅನ್ನು ಕಳಿಸ್ತಾ ಇದ್ದಾರೆ ಅನ್ನೋ ಸಾಕಷ್ಟು ಕುತೂಹಲ ಆಗಿದೆ. ಯಾಕಂದ್ರೆ ಬೆಳಗಾವಿಯಲ್ಲಿ ಪ್ರತಿಯೊಂದು ಏನು ಲಾರಿಗಳು ಬಂದು ಹೋಗ್ಬೇಕಾದ್ರೆ ಸುಮಾರು 300ಕ್ಕೂ ಹೆಚ್ಚು ಲಾರಿಗಳಿವೆ. 300ಕ್ಕೂ ಹೆಚ್ಚು ಲಾರಿಗಳು ಏನು ಭಾರತೀಯ ಏನು ಪೆಟ್ರೋಲಿಯಂ ಲಾರಿಗಳಾಗಿರ್ತವೆ. ಭಾರತೀಯ ಪೆಟ್ರೋಲಿಯಂ ಲಾರಿಗಳು ಆ ಪೆಟ್ರೋಲ್ ಮತ್ತು ಡೀಸೆಲ್ ಅನ್ನು ತುಂಬಿಕೊಂಡು ಹೋಗುವ ಸಂದರ್ಭದಲ್ಲಿ 100 ಲೀಟರ್ ಕಳ್ಳತನ ಮಾಡಿ ಮಾರಾಟ ಮಾಡುವಂತ ಕೆಲಸ ಮಾಡ್ತಾರೆ. ದಿನಕ್ಕೆ
10,000 ಲೀಟರ್ನಷ್ಟು ಏನು ಕಳ್ಳತನ ಮಾಡುವಂತ ಜಾಲ ಪತ್ತೆಯಾಗಿದೆ. ಈಗಾಗಲೇ ಏನು ಸಿಟಿಯ ಮಧ್ಯಭಾಗದಲ್ಲಿ ಇರ್ತಕ್ಕಂಥ ಕಳ್ಳರ ಏನು ಗ್ಯಾಂಗ್ ಇದೆಯಲ್ಲ, ಇದನ್ನ ಪೊಲೀಸರಿಗೂ ಗೊತ್ತಿದ್ರು ಮತ್ತು ಜಿಲ್ಲಾಡಳಿತಕ್ಕೆ ಗೊತ್ತಿದ್ರು, ಮಹಾನಗರ ಪಾಲಿಕೆಗೂ ಕೂಡ ಗೊತ್ತಿದ್ರು. ಯಾವುದೇ ತರ ಕ್ಯಾರೆ ಅನ್ನದೇ ಅವರಿಗೆ ಸಾಥ್ ನೀಡುವಂತ ಕೆಲಸ ಮಾಡ್ತಾರೆ. ಪ್ರಭಾವಿಗಳ ಹೆಸರು ಹೇಳಿಕೊಂಡು ಡೀಸೆಲ್ ಕಳ್ಳತನ ದಂಧೆಗಳನ್ನು ಮುಂದುವರಿಸಿದ್ದಾರೆ. ಯಾಕಂದ್ರೆ ಬೆಳಗಾವಿಯಲ್ಲಿ ಪ್ರತಿಷ್ಠಿತೆ ಏನು, ಬೆಳಗಾವಿ ಅಂದ್ರೆ ಕುಂದಾಗ ಮಾತ್ರ ಫೇಮಸ್ ಅಲ್ಲ, ಇಲ್ಲಿ ಕಳ್ಳತನಕ್ಕೂ ಹೆಚ್ಚು ಫೇಮಸ್ ಆಗಿದೆ ಅಂತ ಹೇಳ್ಬೋದು. ಬೆಳಗಾವಿಯಲ್ಲಿ ಸಾಕಷ್ಟು ಏನು ಒಂದು ಕಳ್ಳತನ ಮಾದರಿಯಲ್ಲಿ ನಡೀತಾ ಇದೆ. ಯಾಕಂದ್ರೆ ಬೆಳಗಾವಿಯ ಪ್ರತಿಷ್ಠೆಯನ್ನು ಹಾಳು ಮಾಡೋದಕ್ಕಾಗಿ ಇಲ್ಲಿ ಹುನ್ನಾರ ಹಿಡ್ಕೊಂಡು ಒಂದು ಕಳ್ಳತನ ಮಾಡುವಂತ ಕೆಲಸ ಮಾಡ್ತಾರೆ. ಮಹಾನಗರ ಪಾಲಿಕೆಯ ಕಾರ್ಪೊರೇಟರ್ ಇದರಲ್ಲಿ ಶಾಮೀಲ್ ಇದ್ದಿದ್ದಾರೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಮಹಾನಗರ ಏನು ಮಾಳಮಾರುತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಳ್ಳತನ ದಂಧೆಗೆ ನಡೀತಾ ಇದೆ. ಯಾಕಂದ್ರೆ ಬೆಳಗಾವಿಯಲ್ಲಿ ಇನ್ನೂ ಹೆಚ್ಚು ಕಳ್ಳತನಗಳು ಆಗೋಕೆ ಸಾಥ್ ನೀಡ್ತಾ ಇದ್ದಾರೆ ಮಾಳಮಾರುತಿ ಪೊಲೀಸ್ ಠಾಣೆದವರು. ಮಾಳಮಾರುತಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಪ್ರಕರಣಗಳು ಜಾಸ್ತಿ ಆಗ್ತಾ ಇವೆ. ಕಳ್ಳತನ ದಂಧೆಗೆ ಸಾಥ್ ಕೊಡ್ತಾ ಇದ್ದಾರೆ ಪೊಲೀಸರನ್ನು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಪ್ರವೀಣ್. ಯಾಕಂದ್ರೆ ಈಗಾಗಲೇ ಡೀಸೆಲ್ ಕಳ್ಳತನ ಮಾಡಿಕೊಂಡು ಏನು ಸುಮಾರು ಲೀಟರ್ ಇಲ್ಲಿ ಪ್ರತಿಷ್ಠಿತ ಆಸ್ಪತ್ರೆ ಇದೆ, ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ರೋಗಿಗಳು ಕೂಡ ಜೀವದ ಭಯದಲ್ಲಿ ಪರದಾಡುವಂತ ಕೆಲಸವಾಗ್ತಾ ಇದೆ. ಯಾಕಂದ್ರೆ ಡೀಸೆಲ್ ಟ್ಯಾಂಕರ್ಗಳು ಏನು ಮತ್ತು ಪೆಟ್ರೋಲ್ ಟ್ಯಾಂಕರ್ ಅಗ್ನಿ ಅವಘಡ ಸಂಭವಿಸಿದರೆ ನೇರವಾಗಿ ಆಸ್ಪತ್ರೆ ಒಳಗೆ ಬೆಂಕಿ ಅನಾಹುತ ತಲುಪುತ್ತದೆ. ಹೀಗಾಗಿ ಅಲ್ಲಿ ಜೀವದ ಭಯದಲ್ಲಿ ಬದುಕುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಪ್ರವೀಣ್. ಬಳಪ ನಿಜ ಒಪ್ಕೊಳ್ಬೇಕಾದಂಥ ಸಂಗತಿ. ಆಸ್ಪತ್ರೆ ಇದೆ, ಸಾರ್ವಜನಿಕ ಒಂದು ಕಚೇರಿ ಇದೆ, ಆ ಕಚೇರಿಯ ಪಕ್ಕದಲ್ಲಿ ಇಂಥದ್ದೊಂದು ಘಟನೆ ಆಗೋದು ಅದು ಅಕ್ಷಮ್ಯ ಅಪರಾಧ ಕೂಡ. ರೋಗಿಗಳು ಜೀವವನ್ನು ಕೈಲಿ ಹಿಡ್ಕೊಂಡು ಬದುಕುವಂಥ ಪರಿಸ್ಥಿತಿ. ಇದ್ರ ಜೊತೆಗೆ ಒಂದು ಪ್ರಶ್ನೆ, ನೀವು ಹೇಳ್ತಾ ಇದ್ರಿ 10,000 ಲೀಟರ್ ಅಥವಾ ಒಂದು ವಾಹನದಿಂದ 100 ಲೀಟರ್ ತೆಗಿತಾರೆ, ಕಳ್ಳತನ ಮಾಡ್ತಾರೆ ಅಂತ. ಆ 100 ಲೀಟರ್ ಡೀಸೆಲನ್ನು ಹೆಂಗೆ ಅವ್ರು ಮ್ಯಾಚ್ ಮಾಡ್ತಾರೆ ವಾಪಸ್ಸು? 100 ಲೀಟರ್ ಡೀಸೆಲ್ ಏನು ಮ್ಯಾಚ್ ಮಾಡ್ಬೇಕಾದ್ರೆ ಒಂದು ಏನು ಲಾರಿಗಳನ್ನು ತೆಗೆದುಕೊಂಡು ಹೋಗೋ ಸಂದರ್ಭದಲ್ಲಿ ಲಾರಿಯಿಂದ 100 ಲೀಟರ್ ಡೀಸೆಲ್ ಅನ್ನು ಕಳ್ಳತನ ಮಾಡಿದ ನಂತರ ಅದರಲ್ಲಿ ಏನಾದ್ರೂ ಒಂದು ಸ್ಪ್ರೈಟ್ ಅನ್ನೋ ಒಂದು ಸ್ಪ್ರೈಟ್ ಇರುತ್ತೆ, ಸ್ಪ್ರೈಟ್ ಮಿಕ್ಸ್ ಮಾಡಿದ್ರೆ 200 ಲೀಟರ್ ಅಂತ ವಿಕೋಲ್ ಕೊಡುತ್ತೆ. ಅಲ್ಲಿ ಇಂಜನ್ ಕೂಡ ಹಾಳಾಗುತ್ತೆ. ಯಾಕಂದ್ರೆ ಈ ಕಳ್ಳತನ ದಂಧೆಗೆ ಭಾರಿ ಅವರು ಚಾಣಾಕ್ಷಣ ಇದ್ದಿದ್ದಾರೆ. ಯಾಕಂದ್ರೆ ಮಾಫಿಯಾ ಮಾಡುವವರು ಏನಿದ್ದಾರೆ ಅಂದ್ರೆ 100 ಲೀಟರ್ ಡೀಸೆಲ್ ಅನ್ನು ಕಳ್ಳತನ ಮಾಡಿದಾಗ ಅದಕ್ಕೆ 10 ಲೀಟರ್ ಸ್ಪ್ರೈಟ್ ಹಾಕಿದ್ರೆ 200 ಲೀಟರ್ ವಿಕೋಲ್ ಅದು ಕೊಡುತ್ತೆ. ಲಾರಿಯಲ್ಲಿ ಚೆಕ್ ಮಾಡಿದ್ರೆ ಕರೆಕ್ಟ್ ಆಗಿ ಡೆನ್ಸಿಟಿ ತೋರಿಸುತ್ತೆ. ಹೀಗಾಗಿ ಇಂಜನಕ್ಕೆ ಅದು ವಾಹನಗಳ ಇಂಜನಕ್ಕೆ ತೊಂದರೆ ಆಗುತ್ತದೆ. ತೊಂದರೆ ಆಗುವ ಸಂದರ್ಭದಲ್ಲಿ ಇದು ಬಹಳಷ್ಟು ಮೋಸವಾಗ್ತಾ ಇದೆ. ಪೆಟ್ರೋಲ್ ಬಂಕ್ ಮಾಲೀಕರಿಗೆ ಇದು ಬಹಳಷ್ಟು ಹಾಳಾಗ್ತಾ ಇದೆ. ಯಾಕಂದ್ರೆ ಗಾಡಿಗಳು ಮೈಲೇಜ್ ಕೊಡುವ ಸಂದರ್ಭದಲ್ಲಿ ಕಡಿಮೆ ಕೊಟ್ಟಾಗ ಅವರು ಬಂಕ್ ಗಳಿಗೆ ಪ್ರಶ್ನೆ ಮಾಡಿದಾಗ ಏನು ನಾವು ಕರೆಕ್ಟ್ ಆಗಿ ಇದ್ದೀವಿ, ಡೆನ್ಸಿಟಿ ಕರೆಕ್ಟ್ ಆಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಅಲ್ಲಿ ನಡೀತಕ್ಕಂಥ ವ್ಯವಹಾರ ಏನಿದೆಯಲ್ಲ, ಇದು ಮಾಫಿಯಾ ದಂಧೆದಲ್ಲಿ ಸ್ಪ್ರೈಟ್ ಬಳಸಿದ ನಂತರ ಅದು ಇಕ್ವಾಲಿಟಿ ತೋರಿಸುವುದರಿಂದ ಇದು ಮಾಫಿಯಾ ಜಾಲ ಹೆಚ್ಚು ಆಗ್ತಾ ಇದೆ. ಏನು ಸುಮಾರು 100ಕ್ಕೆ ಹೆಚ್ಚು ಏನು ಗಾಡಿಗಳಲ್ಲಿ ತೆಗೆದ್ರೆ 10,000 ಲೀಟರ್ ಆಗುತ್ತೆ ಅಂದಾಜು 10,000 ಲೀಟರ್ಗೆ ಏನು ಸುಮಾರು 1 ಲೀಟರ್ಗೆ ಇವರು 50 ರೂಪಾಯಿದಂತೆ ಚಾರ್ಜ್ ಮಾಡ್ತಾರೆ ಡ್ರೈವರ್ಗಳು ಚಾರ್ಜ್ ಮಾಡಿದ ನಂತರ ಏನು 100 ಲೀಟರ್ಗೆ ಇವರು 5,000 ರೂಪಾಯಿ ತೆಗೆದುಕೊಳ್ತಾರೆ. ಇದು 93 ರೂಪಾಯಿ ಡೀಸೆಲ್ ರೇಟ್ ಇರೋದ್ರಿಂದ ಇಲ್ಲಿ ಇರ್ತಕ್ಕಂಥ ಏನು ಮಾಫಿಯಾ ಮಾಡೋರು 80 ರೂಪಾಯಿಗೆ ಬಂಕ್ಗಳಿಗೆ ಮಾರಾಟ ಮಾಡುವಂತ ಕೆಲಸ ಮಾಡ್ತಾರೆ. ಡೈಲಿ 10,000 ಲೀಟರ್ ಅಂದ್ರೆ ಅವ್ರಿಗೆ 2 ಲಕ್ಷ ರೂಪಾಯಿ ಅಂದಾಜು ಉಳಿಯುತ್ತದೆ. ಹೀಗಾಗಿ ಪ್ರತಿದಿನ 2 ಲಕ್ಷ ಗಳಿಸುವಂತ ಮಾಫಿಯಾ ದಂಧೆ ಮಾಡಿಕೊಂಡು ಇವರು ಬೆಳಗಾವಿಯಲ್ಲಿ ತಮ್ಮ ಅಡ್ಡವನ್ನು ಹೂಡಿದ್ದಾರೆ. ಬೆಳಗಾವಿ ಸಿಟಿಯ ಮಧ್ಯಭಾಗದಲ್ಲಿ ತಮ್ಮ ಅಡ್ಡವನ್ನು ಹೂಡಿ ಈ ಜಾಲವನ್ನು ಮುಂದುವರಿಸಿದ್ದಾರೆ. ಡೀಸೆಲ್ ಟ್ಯಾಂಕರ್ಗಳು ಏನು ಬೇರೆ ಜಿಲ್ಲೆಗಳಿಗೆ ಹೋಗಬೇಕಾದ ಟ್ಯಾಂಕರ್ಗಳು ಇರ್ತವೆ ಅದನ್ನ ಮಧ್ಯದಲ್ಲಿ ಇರಿಸಿಕೊಂಡು ಈ ಡೀಸೆಲ್ ಕಳ್ಳತನ ಮಾಡಿ ಮಾರಾಟ ಮಾಡುವಂತ ಜಾಲ ಈಗ ಬೆಳಗಾವಿಯಲ್ಲಿ ಪತ್ತೆಯಾಗಿದೆ. ಬೆಳಗಾವಿ ಜಿಲ್ಲಾ ಆಡಳಿತ ಮತ್ತು ಬೆಳಗಾವಿ ಜಿಲ್ಲಾ ಕಮಿಷನರ್ ಮತ್ತು ಮಹಾನಗರ ಪಾಲಿಕೆ ಎಚ್ಚೆತ್ತುಕೊಂಡು ಇವರ ವಿರುದ್ಧ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು. ಇದಕ್ಕೆ ಬ್ರೇಕ್ ಹಾಕ್ಬೇಕಂತ ಇಲ್ಲಿ ಆಶಯ ಆಗಿದೆ. ಓಕೆ ಬಾಳಪ್ಪ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.